ವಕ್ಫ್ನ ಹೋರಾಟದ ಹೆಸರಲ್ಲಿ ಸರ್ಕಾರದ ಪ್ರಾಯೋಜಿತ ಮತ್ತು ಸರ್ಕಾರದಲ್ಲಿರುವಂತಹ MP ಗಳು ಮತ್ತು MLAಗಳು ಕೌನ್ಸಿಲರ್ಗಳು ಜೊತೆಗೆ ನಿಂತು ಮಾಡಿಸಿದಂಥ ಒಂದು ರಯಟ್, ಹಿಂದೂಗಳ ನರಮೇಧ, ಹಿಂದೂಗಳ ಜನೋಸೈಡ್ ಅಂತಲೇ ಹೇಳ್ಬೋದು. ಮತ್ತು ಹಿಂದೂಗಳಲ್ಲಿದ್ದವರು ಅವರ ಮನೆಗಳನ್ನು ಬಿಟ್ಟು ಹೋಗಂತ ಮಾಡಿದಂತಹ ಇನ್ಸಿಡೆಂಟ್, ಮುರ್ಷಿದಾಬಾದ್ನ ಇನ್ಸಿಡೆಂಟ್, ಏಪ್ರಿಲ್ 8ರಿಂದ ಏಪ್ರಿಲ್ 13 ತನಕ ನಡೆದಂತಹ ಇನ್ಸಿಡೆಂಟ್ ಇದಾಗಿತ್ತು. ಈ ಕುರಿತಾಗಿ ಪೊಲೀಸರೇ ನಿಸ್ಸಹಾಯಕ ಸ್ಥಿತಿಗೆ ಹೋಗಿದ್ರು. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬರುವಂಥದ್ದು ಸ್ಟೇಟ್ ಗೌರ್ನಮೆಂಟ್ ಕೆಳಗಡೆ. ಸ್ಟೇಟ್ ಗೌರ್ನಮೆಂಟ್ನ MP, MLA, ಕೌನ್ಸಿಲರ್ ಎಲ್ಲರೂ ಇನ್ವಾಲ್ವ್ ಆಗಿ ರೈಟ್ ಮಾಡಿದಂತಹ ಕೇಸ್ ಇದು. ಇದು ಯಾವುದೇ ಒಂದು ಪತ್ರಿಕೆ ಹೇಳ್ತಾ ಇಲ್ಲ, ಯಾವುದೇ ಒಂದು ಪಕ್ಷ ಹೇಳ್ತಾ ಇಲ್ಲ, ಯಾವುದೇ ಒಂದು ಸಪ್ರೇಟ್ ಏಜೆನ್ಸಿ ಹೇಳ್ತಾ ಇಲ್ಲ. ನಮ್ಮ ವೆಸ್ಟ್ ಬೆಂಗಾಲಿನ ಹೈಕೋರ್ಟ್ ನೇಮಿಸಿದಂತಹ ಕಮಿಟಿ ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿರುವಂತಹ ವಿಷಯ. ಏನಿದು ರಿಪೋರ್ಟ್, ಯಾವುದಿದು ಜಾಗ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಶೇಗಡೆ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮುರ್ಷಿದಾಬಾದ್ನ ಜಿಲ್ಲೆ ಒಂದು ಪಾಪ್ಯುಲೇಷನ್ ಅಥವಾ ಡೆಮೋಗ್ರಫಿ ಏನು ಹೇಳ್ತೇವೆ, ಅದು 71 ಲಕ್ಷ 2011ರ ಸೆನ್ಸಸ್. ಅಂದರೆ 10 ವರ್ಷದಲ್ಲಿ ಕಮ್ಮಿ ಅಂದರೆ 1 ಕೋಟಿ ಅಂತ ಹಿಡ್ಕೊಳ್ಳಿ. ಆಗಲೇ 66% ಪೀಸ್ ಲವಿಂಗ್ ಕಮ್ಯುನಿಟಿ ಆಗಿರುವಂತಹ ಮುಸಲ್ಮಾನರಿದ್ದಂಥದ್ದು, 33%ಅಲ್ಲಿ ಕ್ರಿಸ್ಟಿಯನ್ಸ್, ಸಿಖ್ಸ್, ಹಿಂದೂ ಎಲ್ಲರೂ ಬರ್ತಾರೆ. ಇಂತಹ ಒಂದು ಡೆಮೋಗ್ರಫಿ ಇರುವಂತಹ ಊರು, ಒಂದು ಜಿಲ್ಲೆ. ಇಲ್ಲಿ ಗಲಭೆಗಳು ಆಗುವಂಥದ್ದು ಸರ್ವೇ ಸಾಮಾನ್ಯ. ಹೇಟ್ ಸ್ಪೀಚಸ್ಗಳು, ಹಿಂದೂಗಳ ನರಮೇಧ, ಏನೇ ಒಂದು ಹೊಸ ಕಾನೂನು ಬಂದರೂ ಕೂಡ ರೋಡಿಗೆ ಇಳಿದ್ಬಿಟ್ಟು ಕಲ್ಲನ್ನು ತೂರುವಂಥದ್ದು. ಬಡ್ಕಾ ಹೂವ ಕಮ್ಯುನಿಟಿ ಅಂತ ಹೇಳ್ತಾರೆ, ತುಂಬ ಪೀಸ್ಫುಲ್ ಕಮ್ಯುನಿಟಿ, ಜೊತೆಗೆ ಬಡ್ಕಾ ಹೂವ ಕಮ್ಯುನಿಟಿ. ಅದು ಅವರಿಗೆ ಹೆದರಿಸಿ ನಮ್ಮ ಭಾರತದಲ್ಲಿ ಇಟ್ಕೊಳ್ಳಿಕ್ಕಾಗಿದೆ ಆ ಕಮ್ಯುನಿಟಿಯನ್ನು ಅಂತ. ಅಲ್ಲಿ 2 ಕೊಲೆ ಆಗತ್ತೆ, 2 ತಂದೆ ಮತ್ತು ಮಗ, ಹರಗೋವಿಂದ ದಾಸ ಮತ್ತು ಚಂದನ್ ದಾಸ ಅಂತಕ್ಕಂಥವ್ರು ಮನೆಯಿಂದ ಹೊರಗೆಳೆದು ಕೊಲೆ ಮಾಡ್ತಾರೆ. ಪೊಲೀಸ್ ಅಲ್ಲೇ ಸುತ್ತಮುತ್ತ ಇದ್ರೂ ಕೂಡ ಏನೂ ಮಾಡದೇ ಇರುವಂತಹ ಪರಿಸ್ಥಿತಿ. ಯಾಕಂದರೆ ಅವರ ಸಂಬಳ ಬರುವಂಥದ್ದು ಸ್ಟೇಟ್ ಗೌರ್ಮೆಂಟ್, ಅವರ ಪ್ರಮೋಷನ್ ಆಗುವಂಥದ್ದು ಸ್ಟೇಟ್ ಗೌರ್ಮೆಂಟ್, ಅವರ ಟ್ರಾನ್ಸ್ಫರ್ ಆಗುವಂಥದ್ದು ಸ್ಟೇಟ್ ಗೌರ್ಮೆಂಟ್. ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಸ್ಟೇಟ್ ಗೌರ್ನಮೆಂಟಿನ ಪೊಲೀಸ್ ಇದ್ದರು. ಮಮತಾ ದೀದಿಯವರೇ, ನಿಮ್ಮ ಕೈಯಲ್ಲಿ ರಕ್ತ ಇದೆ, ಹಿಂದೂಗಳ ರಕ್ತ ಇದೆ, ಹಿಂದೂಗಳ ಮನೆಯ ಮೇಲೆ ಬೆಂಕಿ ಬಿದ್ದಿದೆ ಅಲ್ಲ, ಆ ಬೆಂಕಿ ನಿಮಗೂ ಬೀಳಲಿಕ್ಕಿದೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಸೆಕ್ಯುಲರ್ 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 ಅಂತ ಹೇಳಿಬಿಟ್ಟು ಅಪೀಸ್ಮೆಂಟ್ ಮಾಡ್ತಿರಲ್ಲ ನಿಮ್ಮ ಒಂದು ಕಮ್ಯುನಿಟಿಯನ್ನು. ಅವರು ಮಾಡಿರುವಂತಹ ಬೆಂಕಿ ಇವತ್ತು ಹಿಂದೂಗಳ ಮನೆ ಮೇಲೆ ಇದೆ, ಮುಂದೆ ನಿಮ್ಮ ಮನೆ ಮೇಲೂ ಬರಬಹುದು. ಇದು ತುಂಬ ದೂರದ ಸನ್ನಿವೇಶ ಅಲ್ಲ, ನೆನ್ಪಿಟ್ಕೊಳ್ಳಿ. ಸ್ವತಃ ವೆಸ್ಟ್ ಬೆಂಗಾಲ್ನ ಚೀಫ್ ಮಿನಿಸ್ಟರೇ ಆಗಿರುವಂತಹ ಮಮತಾ ಬ್ಯಾನರ್ಜಿಯವರೇ ಹೇಳಿದ ನಂತರ ವಕ್ಫ್ಗೆ ನನ್ನ ವಿರೋಧ ಇದೆ ಅಂತ ಅಲ್ಲಿರುವಂತಹ ಜನರು, ಅವರ ಕಾರ್ಯಕರ್ತರು ಸುಮ್ಮನೆ ಬಿಟ್ಟಾರ? ಅವರ ಹೋರಾಟ ಏನೇ ಇದ್ರೂ ಸ್ಟೇಟ್ ಗೌರ್ನಮೆಂಟ್ನ ವಿರುದ್ಧ ಅಲ್ಲ, ಸೆಂಟ್ರಲ್ ಗೌರ್ನಮೆಂಟ್ನ ವಿರುದ್ಧ ಆಗಿರಬೇಕಿತ್ತು. ಅದನ್ನು ಬಿಟ್ಟು ಮನೆಗಳಿಗೆ, ಅದು ಹಿಂದೂಗಳ ಮನೆಗಳಿಗೆ ಹಾರಿಸಿ ಬೆಂಕಿಯನ್ನು ಹಚ್ಚಿರುವಂಥದ್ದು, ಒಳಗಡೆ ದರೋಡೆ ಮಾಡಿರುವಂಥದ್ದು, ಎಳೆದು ತಂದು ಕೊಲೆ ಮಾಡಿರುವಂಥದ್ದು. ಏನು ಕಾಶ್ಮೀರದಲ್ಲಿ ಆದಾಗ ಬಾಯಿ ಮುಚ್ಕೊಂಡಿದ್ರಿ, ಈಗ ವೆಸ್ಟ್ ಬೆಂಗಾಲಲ್ಲೇ ಆಗಿದೆ. ಯಾವುದೇ ಪಕ್ಷ ಹೇಳ್ತಾ ಇಲ್ಲ, ಈಗ ಹೈಕೋರ್ಟಿನ ಕಮಿಟಿಯೇ ಹೇಳ್ತಾ ಇದೆ. ಈ ಕಮಿಟಿಯಲ್ಲಿ ಯಾರು ಚಿಕ್ಕ ಪುಟ್ಟ ವ್ಯಕ್ತಿಗಳು ಇರ್ತಿದ್ದಲ್ಲ, ಜೋಗಿಂದರ್ ಸಿಂಗ್, ಸತ್ಯ ಅರ್ನಬ್ ಮತ್ತು ಸೌಗತಾ ಚಕ್ರವರ್ತಿ, ಇವರೆಲ್ಲ ಸೆಂಟ್ರಲ್ ಗೌರ್ನಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ನಮೆಂಟ್ ಆಗಿರ್ಬೋದು, ಅದರಲ್ಲಿ ಉನ್ನತ ಹುದ್ದೆಯಲ್ಲಿರುವಂಥವ್ರು, ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಇನ್ನಿತರ ಸೇವೆಗಳಲ್ಲಿರುವಂಥವರು. ಇವರು ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ಸತ್ಯ ಹೊರಗೆ ಬರ್ತಾ ಇದೆ. ಹಿಂದೂಗಳ ನರಮೇಧ ನಡೆದಿತ್ತು. ಕಮ್ಮಿ ಅಂದರೂ ಬೆಟಬೋನ ಅಂತಕ್ಕಂತಹ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ಪ್ರತಿ ಸತಿ ಹಿಂದೂ ಮುಸ್ಲಿಮರಿಗೆ ಗಲಾಟೆ ಆಗ್ತಾನೆ ಇರುತ್ತೆ. ಅದರಲ್ಲಿ ಹಿಂದೂಗಳೇ ತಿನ್ನುವಂಥದ್ದು. 113 ಮನೆಗಳು ನಾಶ ಆಗಿದೆ. ಹಿಂದೂಗಳ ಮನೆ 113 ಮನೆಗಳು ನಾಶ ಆಗಿದೆ. 113 ಮನೆಗೆ ಬೆಂಕಿ ಇಟ್ಟಿದ್ದಾರೆ. 113 ಮನೆಗೆ ದರೋಡೆ ಮಾಡಿದ್ದಾರೆ ಈ ಮತಾಂಧರು, ಮೂಲಭೂತವಾದಿಗಳು. ನೀವು ಯಾವುದೇ ಒಂದು ಕಾನೂನನ್ನು ವಿರೋಧ ಮಾಡಬೇಕು ಅಂದರೆ ತಡೆ ಹಿಡೀರಿ, ಹೋರಾಟ ಮಾಡಿ, ಬೇಡ ಅನ್ನಲ್ಲ. ಮನೆಗಳಿಗೆ ಬೆಂಕಿ ಹಚ್ಚಿ, ಮನೆಗಳನ್ನು ದರೋಡೆ ಮಾಡಿ, ಕೊಲೆಗಳನ್ನು ಮಾಡಿ, ಸುಲಿಗೆ ಮಾಡಿ ಅಂತ ಯಾವ ಧರ್ಮ ಹೇಳ್ಕೊಡ್ತಾ ಇದೆ ಸ್ವಾಮಿ ನಿಮಗೆ? ಆ ಥರದೊಂದು ಧರ್ಮನ? ಇನ್ನೊಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ. 113 ಮನೆಗಳನ್ನು ಖಾಲಿ ಮಾಡಿದ್ರಲ್ಲ, ಆ 500 ಜನ ಭಗೀರಥಿ ನದಿಯಲ್ಲಿ ಬೋಟನ್ನು ಹಾಕ್ಕೊಂಡು ಪಕ್ಕದ ಊರಿಗೆ ಹೋಗಿ ನೆಲೆಸಬೇಕಾಯಿತು. ಎಂತಹ ದುಸ್ಥಿತಿ. ವೆಸ್ಟ್ ಬೆಂಗಾಲ್ ಗೌರ್ನಮೆಂಟಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಅವರೇ, ಕಿವಿಯನ್ನು ಓಪನ್ ಮಾಡಿ ಕೇಳಿಸ್ಕೊಳ್ಳಿ.
ಅಲ್ಲಿ ಆ ಆಕ್ರಂದನ ಏನಿತ್ತು, ಆ ಮನೆಯನ್ನು ಕಳ್ಕೊಂಡಂತಹ ಆಕ್ರಂದನ ಏನಿತ್ತು, ಅದು ನಿಮ್ಗೆ ಇವತ್ತು ಕೇಳಲ್ಲ. ಆದರೆ ನಿಮಗೊಂದು ದಿವಸ ಕೇಳುತ್ತೆ. ಆ ಆಕ್ರಂದನದಲ್ಲಿ ನೀವು ಕೂಡ ಮುಳುಗಿ ಹೋಗ್ತೀರಾ. ಆ ಜನರ ಕಣ್ಣೀರಿನ ನೀರಿನಲ್ಲಿ ನೀವು ಮುಳುಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಆ ಬೆಂಕಿ ನಿಮಗೂ ಒಂದು ದಿನ ಬೀಳುತ್ತೆ. ವೀಕ್ಷಕರೇ, ಇಲ್ಲಿ ನಾನು ತುಂಬ ಎಮೋಷ್ನಲ್ ಆಗ್ತಾ ಇದ್ದೇನೆ. ಯಾಕಂದರೆ ಕಾಶ್ಮೀರದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಬಂದುವಾಗ ನಾವಿನ್ನೂ ಹುಟ್ಟಿರಲಿಲ್ಲ. ಆದರೆ ಈಗ ಹುಟ್ಟಿದ್ದೇವೆ, ಏನು ಮಾಡ್ಲಿಕ್ಕಾಗ್ತಾ ಇಲ್ವೇ? ನಮ್ಮ ಧ್ವನಿ ಮುಟ್ತಾ ಇಲ್ವೇ? ಈ ಕುರಿತಾಗಿ ಪ್ರತಿದಿನ ವಿಡಿಯೋ ಮಾಡ್ತಾ ಇರ್ತೇವೆ. ಕಳೆದ ಬಾರಿ ಈ ವಿಷಯ ಕುರಿತಾಗಿ ಏಪ್ರಿಲ್ 8, ಏಪ್ರಿಲ್ 11 ಟೈಮಲ್ಲಿ ಕೂಡ ವಿಡಿಯೋ ಮಾಡಿದ್ದೇನೆ. ಅದಕ್ಕೆ ರೀಚ್ ಇಲ್ಲ, ರೀಚ್ ಬೇಕಂತನೂ ನಾನು ಹೇಳಲ್ಲ. ಆದರೆ ಯಾವಾಗ ನಮ್ಮ ಹಿಂದೂಗಳು ಧ್ವನಿಯನ್ನು ಎತ್ತುತ್ತಾರೆ, ಈ ಥರ ಒಂದು ಇನ್ಸಿಡೆಂಟ್ ಆದಾಗ ಅದೆಲ್ಲೋ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ ಹೇಳ್ತಾರೆ. ಅದು ಮೊದಲು ಕೂಡ ಅದೆಲ್ಲೋ ಕಾಶ್ಮೀರದಲ್ಲಿ ಆಯ್ತಂತೆ ಅಂತ ಬಿಟ್ಟಿದ್ದಕ್ಕೆ ಇವಾಗ ವೆಸ್ಟ್ ಬೆಂಗಾಲ್ಗೆ ಬಂದಿದೆ. ಮುಂದೆ ನಿಮ್ಮ ಮನೆಗೂ ಬರ್ಬೋದಲ್ವಾ, ನಿಮ್ಮ ಏರಿಯಾಗೂ ಬರ್ಬೋದಲ್ಲ. ಟೈಮ್ ಕಮ್ಮಿ ಇರ್ಬೋದು, ಆದರೆ ನಿಮ್ಮ ಏರಿಯಾಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಮತಾಂಧರಿಗೆ, ಮೂಲಭೂತವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ ಅಂತಕ್ಕಂಥದ್ದು ಹೌದು. ಆದರೆ ಯಾವುದೋ ಧರ್ಮದಿಂದನೇ ಇವ್ರು ಬರ್ತಾ ಇದ್ದಾರಾ? ಯಾವುದೋ ಒಂದು ಐಡಿಯಾಲಜಿನೇ ಇವ್ರಿಗಿದೆನಾ? ಅದೊಂದು ಸರ್ವೇ ಸಾಮಾನ್ಯ ಅಲ್ವಾ ಅವರಿಗೆ? ಒಂದು ಶಾಲೆಗೆ ಹೋಗ್ಲಿಕ್ಕಾಗಲ್ಲ, ಪತ್ತರಬಾಜಿಯನ್ನು ಮಾಡ್ತಾರೆ. ಹಿಂದೂಗಳ ಮನೆಗೆ ಬೆಂಕಿಯನ್ನು ಹಾಕಿ ಯಾಕೆ ಸ್ವಾಮಿ? ಅಲ್ಲಿ ಪಾಠ ಮಾಡ್ತಿದ್ದಂತಹ ಒಬ್ಬ ಟೀಚರ್ ಕೂಡ ನಿಮ್ಮ ಒಂದು ಶಿಕ್ಷಣಕ್ಕಾಗಿ ಪ್ರತಿದಿನ ಶಾಲೆಗೆ ಬರ್ತಾ ಇದ್ದ, ಅವನನ್ನೇ ಊರನ್ನು ಬಿಟ್ಟು ಓಡಿಸಿದ್ದೀರಾ. 500 ಮಂದಿ ಮತ್ತೆ ತಮ್ಮ ಮನೆಗಳಿಗೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಸ್ಟೇಟ್ ಗವರ್ನಮೆಂಟಿನ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ನಮಗೆ, ನಮ್ಮ ಮೇಲೆ ಅತ್ಯಾಚಾರ ಆಗ್ತಾ ಇದ್ರು, ನಮ್ಮ ಮನೆ ಮೇಲೆ ಶೋಷಣೆ ಆಗ್ತಾ ಇದ್ರು. ಕೈ ಕಟ್ಟಿ ನಿಂತಿದ್ದಂತಹ ಪೊಲೀಸರನ್ನು ನಾವು ನಂಬಲ್ಲ, ನಾವು ಮತ್ತೆ ನಮ್ಮ ಮನೆಗಳಿಗೆ ಹೋಗ್ಲಿಕ್ಕಾಗಲ್ಲ. ಇಂತಹ ಪರಿಸ್ಥಿತಿ ಭಾರತದಲ್ಲೇ ಶುರುವಾಗಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಭಾರತ ಯಾವ ಹಂತದಲ್ಲಿದೆ, ಈಗಾಗಲೇ ಯಾವ ಒಂದು ಕಟ್ಟೆ ಹೊಡೆಯುವಂತಹ ಹಂತದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು. BSFನ ಯೋಧರು ಬಂದು ನಮ್ಮನ್ನು ಕಾಪಾಡಿದ ಕಾರಣ ನಾವು ಇವತ್ತು ಬದುಕಿದ್ದೇವೆ, ನಾವು ಆ ನದಿಯನ್ನು ದಾಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ BSF ಅವರು ಬಂದು ನಮಗೆ ಪುನರ್ವಸತಿ ಕಲ್ಪಿಸಿದ್ರೆ, ನಮಗೆ ಅಲ್ಲಿ ಒಂದು ಧೈರ್ಯವನ್ನು ಮಾಡಿಕೊಟ್ರೆ, ನಾವಲ್ಲಿ ಬದುಕಬಹುದು ಅಂತ ಒಂದು ಧೈರ್ಯವನ್ನು ತಂದು ಕೊಟ್ಟರೆ ಮಾತ್ರ ನಾವಲ್ಲಿ ಬದುಕ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದರೆ ಸ್ಟೇಟ್ ಗವರ್ನಮೆಂಟ್ ಮೇಲಿದ್ದಂತಹ ಒಂದು ನಂಬಿಕೆ, ಆ ಸ್ಟೇಟ್ ಪೊಲೀಸ್ನ ಮೇಲಿದ್ದಂತಹ ಒಂದು ನಂಬಿಕೆ ಕಳ್ಕೊಂಡಿದ್ದಾರೆ ಜನತೆ. ಪೊಲೀಸ್ ಅಂದರೆ ಯಾರು? ಮಾರಲ್ ಪೊಲೀಸಿಂಗಿಗೆ ಎಷ್ಟೋ ಜನರನ್ನ ಕೇಸ್ ಹಾಕಿ ಒಳಗಾಗ್ತೀರಾ. ಆದರೆ ನಿಮ್ಮ ಪೊಲೀಸಿಂಗ್ ಕೆಲಸನೇ ನೀವು ಮಾಡಲಿಲ್ಲ ಅಂದರೆ ಮಾರಲ್ ಪೊಲೀಸಿಂಗ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಪೊಲೀಸ್ ಅವರು ಮಾಡಬೇಕಾದಂಥ ಕೆಲಸವನ್ನು ಪೊಲೀಸ್ ನಿಭಾಯಿಸಬೇಕು. ಅದಾದ ನಂತರ ಮಾರಲ್ ಪೊಲೀಸಿಂಗ್ ಮಾಡಿದರೆ ಅವರನ್ನು ಹಿಡಿದು ಕೇಸ್ ಹಾಕಬೇಕು. ಪೊಲೀಸ್ ಅವರೇ ಪೊಲೀಸ್ ಕೆಲಸ ಮಾಡಲಿಲ್ಲ ಅಂದರೆ ಮಾರಲ್ ಪೊಲೀಸಿಂಗ್ ಮಾಡೋದ್ರಲ್ಲಿ ಜನರು ತಪ್ಪೇನಿದೆ ಹೇಳಿ? ಈ ವಿಷಯ ಅಷ್ಟೇ ಅಲ್ಲ, ಬರೀ ಮುರ್ಷಿದಾಬಾದ್ ಅಲ್ಲೇ, ಇದರಲ್ಲಿ ಶಂಶೇರ್ಗಂಜ್, ದುಲ್ಗಿರಿಪುರ್, ಹೆಸರ್ತಲ, ದಿಗ್ರಿ, ಇಲ್ಲಿ ಎಲ್ಲ ಕೂಡ ಹಿಂದೂಗಳಿಗೆ ಶೋಷಣೆ ನಡೆದಿದೆ. ಇದು ಯಾವುದೋ ಒಂದು ಮೇಡಪ್ ಏಜೆನ್ಸಿ ಅಲ್ಲ, ಕೋರ್ಟ್ ಮಾಡಿರುವಂತಹ ಕಮಿಟಿ ಕೊಟ್ಟಿರುವಂತಹ ರಿಪೋರ್ಟ್. ಇದಕ್ಕೆ ಆ ಗವರ್ನಮೆಂಟ್ ಉತ್ತರ ತೆರಲೇಬೇಕು. ಈ ಒಂದು ಹಿಂದೂಗಳ ನರಮೇಧದ ಹಿಂದೆ, ಈ ಒಂದು ಹಿಂದೂಗಳ ಅತ್ಯಾಚಾರದ ಹಿಂದೆ, ಈ ಒಂದು ಹಿಂದೂಗಳ ಶೋಷಣೆಯ ಹಿಂದೆ ಮಮತಾ ಬ್ಯಾನರ್ಜಿಯವರ ಕೈ ಇದೆ. ಯಾಕೆ ಈ ಹೆಸರುಗಳೇ ಬಂದಿದೆ ಅಲ್ಲ? ಅಮೀರುಲ್ ಇಸ್ಲಾಂ ಅಲ್ಲಿರುವಂತಹ ಒಬ್ಬ ನೇತ, ಅವನಿಗೆ MLA MP ಹಾಲಿ ಇದ್ದಾನೆ. ಇವನು ಯಾವೆಲ್ಲ ಮನೆಗಳಿಗೆ ಏನು ಹಾನಿ ಆಗಿಲ್ಲ ಅಂತ ಬಂದು ನೋಡ್ಕೊಂಡು ಹೋಗ್ತಾನೆ. ಅದು ಹೋಗಿ ನಂತರ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮತಾಂಧರು ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವನು ಏನು ಮಾಡ್ದ ಅಲ್ಲಿ ಅಂತ. ಅವನು ಯಾವುದೆಲ್ಲ ಮನೆಗಳು ಖಾಲಿ ಇವೆ, ಇನ್ನೂ ಶೋಷಣೆ ಆಗಿಲ್ಲ ಇಲ್ಲಿ ಅಂತ ನೋಡ್ಕೊಂಡು ಹೋಗಿ ಹೊಡೆಸಿರುವಂಥದ್ದು. ಅಟ್ಯಾಕನ್ನು ನೋಡಿ ಇಲ್ಲಿದೆ ಮನೆ ಅಂತ ಹೇಳಿ ಹೊಡೆಸಿರುವಂಥದ್ದು ಅಮೀರುಲ್ ಇಸ್ಲಾಂ. ಈ ವಿಷಯಗಳಲ್ಲಿ ಯಾವುದೇ ಒಂದು ಹೆಸರನ್ನು ತಗೊಳ್ಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ನಾನು ಟೆರರಿಸ್ಟ್ ಅಂತ ಹೇಳ್ತೇನೆ, ಮೂಲಭೂತವಾದಿ ಅಂತ ಹೇಳ್ತೇನೆ, ಫಂಡಮೆಂಟಲಿಸ್ಟ್ ಅಂತ ಹೇಳ್ತಾನೆ. ನನಗೆ ಒಂದು ಈಗೊಂದು ಮುಖ ಆಗೊಂದು ಮುಖ, ಏನಾದರೂ ಆದರೆ ಏನು ಅಂತಕ್ಕಂಥದ್ದು ಏನೂ ಇಲ್ಲ. ಯಾಕಂದರೆ ಈ ಒಂದು ವಿಷಯದಲ್ಲಿ ಕಳ್ಳನನ್ನು ಕಳ್ಳ ಅಂತಲೇ ಹೇಳಬೇಕು, ಪೊಲೀಸನ್ನು ಪೊಲೀಸ್ ಅಂತಲೇ ಹೇಳಬೇಕು. ಆದರೆ ಪೊಲೀಸನ್ನು ಪೊಲೀಸ್ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವರು ಕೈ ಕಟ್ಟಿ ನಿಂತ್ಕೊಂಡಿದ್ದಾರೆ. ಇಂತಹ ಒಂದು ದುರ್ಸ್ಥಿತಿ ಯಾಕೆ? ಆ ಯೂನಿಫಾರ್ಮನ್ನು ಕಳಿಸಿ ಮನೆಗೆ ಹೋಗಿ ಅಲ್ಲ, ಕೆಲಸ ಬೇಕು ಅಂದರೆ ಬೇರೆ ಕೆಲಸಗಳಿದೆ ಸ್ವಾಮಿ. ನಿಮ್ಮ ಪೊಲೀಸಿನ ಕೆಲಸ ಕಾಯಕವನ್ನೇ ಬಿಟ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಗೆ BSF ಬರೋರು ಕಾಯ್ತಾರಲ್ಲ ಜನ. ನಿಮ್ಗಿನ್ಯಾಕೆ ಆ ಕಾಯಕ? ಆ ಪೊಲೀಸಿಂಗ್ ಯಾಕೆ ನಿಮಗೆ? ಕಳಿಸಿಡಿ ಯೂನಿಫಾರ್ಮು. ಮಾರಲ್ ಪೊಲೀಸಿಂಗೇ ಮಾಡ್ಕೊಳ್ತೀವಿ ನಾವು ಹಿಂದೂಗಳು. ನಾವು ಹೋಗ್ತೀವಿ ಅಲ್ಲಿ ಪೊಲೀಸಿಂಗ್ ಮಾಡೋಕ್ಕೆ, ಗೊತ್ತಿದೆ ಹೇಗೆ ಮಾಡೋದು. 113 ಮನೆಗಳು, 500ಕ್ಕೂ ಹೆಚ್ಚು ಜನರು
ಅವರಿಗೆ ಊಟಕ್ಕೆ ವಸತಿಗೆ ಹೆಲ್ಪ್ ಮಾಡಿದಂಥದ್ದು ರಾಮಕೃಷ್ಣ ಮಿಷನ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋದ್ರಲ್ಲಿ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಅಲ್ಲಿ ಮೊದಲು ಹೋಗಿ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಶೋಷಣೆ ಆದರೂ ಕೂಡ ಹಿಂದೂಗಳೊಂದಿಗೆ ನಿಲ್ಲುವಂಥದ್ದು ಇಂತಹ ಸಂಘಟನೆಗಳೇ. ಇವರ ಮೇಲೇ ಕೇಸ್ ಹಾಕುವಂಥದ್ದು ಈ ಗೌರ್ನಮೆಂಟ್ಗಳು, ಇವರನ್ನೇ ರೌಡಿ ಶೀಟರನ್ನಾಗಿ. ಇನ್ನೂ ನಿಮಗೆಲ್ಲ ರಕ್ತ ಕುದೀತಾ ಇಲ್ಲ ಅಂದರೆ ನಾನೇನು ಹೇಳಲಿಕ್ಕಾಗಲ್ಲ. ಯಾಕಂದರೆ ತಮ್ಮ ಮನೆಯ ಬಾಗಿಲಿಗೆ ಬರೋವರೆಗೂ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅಂತಕ್ಕಂತಹ ಮನಸ್ಥಿತಿ ಯಾವಾಗ ನಿಮ್ಮಲ್ಲಿ ಹೋಗುತ್ತೆ, ಅದು ಯಾವಾಗ ಅಳಿಸಿ ಹೋಗುತ್ತೆ, ಅಲ್ಲಿಯ ತನಕ ನಮ್ಮ ಸಮಾಜ ಉದ್ಧಾರ ಆಗಲ್ಲ. ನಮ್ಮ ಭಾರತದ ಬೆಳವಣಿಗೆಗೆ ಇದು ಮಾರಕ ಅಂತ ಹೇಳ್ತೇನೆ. ಇದಾಗಿತ್ತು ವೀಕ್ಷಕರೇ ಮುರ್ಷಿದಾಬಾದ್ನ ಹತ್ಯಾಕಾಂಡದ ಒಂದು ಅನಾಲಿಸಿಸ್. ಇದಕ್ಕೆ ವೆಸ್ಟ್ ಬೆಂಗಾಲ್ನ CM ಆಗಿರುವಂತಹ ಮಮತಾ ಬ್ಯಾನರ್ಜಿ ಏನು ರಿಪ್ಲೈ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ನಾನು ನಿಮ್ಮ ಧರಣೀಶ್ ಹೆಗಡೆ. ಧನ್ಯವಾದ.